ಸರ್ ನಮಸ್ಕಾರ. ನನ್ನ ಹೆಸರು ರವೀಂದ್ರ ಅಂತ ಹೇಳಿ. ನಾನು ಇಲ್ಲೇ ಪಕ್ಕ ಒಗರಹಳ್ಳಿಯವನು, ದಂಡಿಗನಹಳ್ಳಿ ಹೋಬಳಿ, ಹಾಸನ ಜಿಲ್ಲೆ, ಚನ್ನರಾಯಪಟ್ಟಣ ತಾಲೂಕು. ನಾನೊಬ್ಬ ರೈತ. ನಮಗೆ ಒಂದು 5 ಎಕರೆ ಜಮೀನಿದೆ. 5 ಎಕರೆಲ್ಲೂ ಸಾವಯವ ಕೃಷಿ ಅಂತ ಹೇಳಿ ಜೀವಾಮೃತ ಕೊಟ್ಟು ಮಾಡ್ತಾಯಿದ್ದೀನಿ. ಪ್ರತಿಯೊಂದು ಬೆಳೆಗೂ ಇದನ್ನೇ ಮಾಡ್ತಾಯಿದ್ದೀನಿ. ಬೆಳೆ ಎಲ್ಲ ಭಾರಿ ಚೆನ್ನಾಗಿ ಬರ್ತೈತೆ. ಮತ್ತು ನಾನು ಈ ಕೆಮಿಕಲ್ಲೆಲ್ಲ ಹಾಕೋದೆಲ್ಲ ಬಿಟ್ಬಿಟ್ಟಿದ್ದೀನಿ. ಮತ್ತು ತೋಟದೊಳಗೆ ಔಷಧಿ ಎಲ್ಲ ಹೊಡೆಯೋದು ಬಿಟ್ಟಿದ್ದೀನಿ. ಇದರಲ್ಲೇ ಮಾಡ್ತಾಯಿದ್ದೀನಿ. ಭಾರಿ ಚೆನ್ನಾಗಿ ಬರ್ತೈತೆ. ಇದು ಒಂಥರ ಸ್ವಲ್ಪ ಟಾನಿಕ್ ಇದ್ದಂಗೆ. ತೆಂಗಿ ಮರಕ್ಕೆ, ಅಡಿಕೆ ತೋಟಕ್ಕೆ, ಬಾಳಿಗೆ ಎಲ್ಲವ ಸ್ವಲ್ಪ ಟಾನಿಕ್ ಇದ್ದಂಗೆ ಭಾರಿ ಚೆನ್ನಾಗಿ ಬರ್ತೈತೆ. ಎಲ್ಲ ಇದನ್ನೇ ಮಾಡಿದರೆ ಭಾರಿ ಅನುಕೂಲ ಆಯ್ತದೆ. ಜೀವಾಮೃತಕ್ಕೆ 1 ಡ್ರಮ್ಗೆ 2 kg ಬೆಲ್ಲ, 2 kg ಕಡಲೆ ಹಿಟ್ಟು, ಮತ್ತು 2 kg ಹೆಸರು ಕಾಳು ಹಿಟ್ಟು, ಮತ್ತು ಬದುವಿನ ಮಣ್ಣು, 15 ಲೀಟ್ರು ಗಂಜಲ, ನಾಟಿ ಹಸಿನ ಗಂಜಲ, ಮತ್ತು ನಾಟಿ ಹಸಿಂದೇ ತಪ್ಪೆ ಒಂದು 20 kg ಅಷ್ಟು ತಪ್ಪೆ, ಒಂದು ಸ್ವಲ್ಪ ಬದುವಿನ ಮಣ್ಣು, ಒಂದು 2 ಹಿಡಿಯುವಷ್ಟು ಮಣ್ಣು ಹಾಕಿ ನೀಟಾಗಿ ಒಂದು 8 ದಿವಸ ನೀಟಾಗಿ ಎಲ್ಲ ಚೆನ್ನಾಗಿ ಇಟ್ಟು ಕದರಿ 8 ದಿವಸ ಬಿಡ್ತೀನಿ. ಭಾರಿ ಚೆನ್ನಾಗಿ ಬರ್ತೈತೆ ಬೆಳೆ ಎಲ್ಲವ. ಭಾರಿ ಚೆನ್ನಾಗಿ ಇದನ್ನೇ ಎಲ್ಲರೂ ಮಾಡಿದ್ರಿಂದ ಭಾರಿ ಅನುಕೂಲ ಆಯ್ತದೆ. ತಿರುಗಿಸ್ಬೇಕಾದ್ರಿಂದ ಒಂದೇ ರೂಟಿ ತಿರುಗಿಸ್ಬೇಕು. ಡೈಲಿ 3 ಸತಿ ತಿರುಗಿಸ್ಬೇಕು. ಬೆಳಿಗ್ಗೆ, ಮಧ್ಯಾಹ್ನ. ಒಂದು ಡ್ರಮ್ಮಲ್ಲಿ 10 ನಿಮಿಷ ತಿರುಗಿಸ್ಬೇಕು. ಒಂದು ಸತಿ ತಿರುಗಿಸ್ಬೇಕು 10 ನಿಮಿಷ ಫುಲ್ ಹಿಂಗೆ ತಿರುಗಿಸೋದ್ರಿಂದ ಇದು ಒಳ್ಳೆ ಚೆನ್ನಾಗಿ ಇದಾಗುತ್ತೆ. ಇದು 8 ದಿವಸ ಬೇಕಾಗುತ್ತೆ. 6ನೇ ದಿವಸದಿಂದ 7ನೇ ದಿವಸಕ್ಕೆ ರೆಡಿ ಇರುತ್ತೆ. ಬಿಡೋಕ್ಕೆ ಅವಕಾಶ ಆದರೆ 8 ದಿವಸದೊಳಗೆ ಬಿಟ್ಟರು ಏನು ತಪ್ಪಾಗಲ್ಲ. 7 ದಿವಸಕ್ಕೆ 8 ದಿವಸಕ್ಕೆ ಬಿಡೋದ್ರಿಂದ ಅನುಕೂಲ ಆಗುತ್ತೆ. ಒಂದು ಗಿಡಕ್ಕೆ ನಾನು ಸರಾಸರಿ ಅಂದರೆ 6 ಲೀಟ್ರು 8 ಲೀಟ್ರ್ ತಕ್ಕಲು ಒಯ್ತೀನಿ ಒಂದು ಗಿಡಕ್ಕೆ, ಸುತ್ತಳತೆ ಮಾಡಿ. ಮತ್ತು ತೇವಾಂಶ ಮಾಡಿ ಬಿಡ್ತೀನಿ. ಇದನ್ನು ಬರೀ ಡ್ರೈನಲ್ಲಿ ಬಿಡೋಲ್ಲ. ತೇವಾಂಶ ಸಂಜೆ ನೀರು ಬಿಟ್ಟು ಬೆಳಿಗ್ಗೆ ಮತ್ತಿದ್ದ ಆ ರೀತಿ ಬಿಡ್ತೀನಿ.